ಮಾನಸ ಏನಾಯ್ತು? ನಮ್ಮಪ್ಪ ನನಗೆ ಹೊಸ ಸಾಫ್ಟ್ವೇರ್ ಸಂಬಂಧ ನೋಡಿದ್ದಾರೆ. ಇದೇನಿದು? ಇವಾಗ ತಾನೇ ನಮ್ಮ ಮದ್ವೆ ಕ್ಯಾನ್ಸಲ್ ಆಗಿದೆ ತಾನೆ? ಅಷ್ಟ್ ಬೇಗ ಹೊಸ ಸಂಬಂಧ ನೋಡಿದ್ರ ಮಾವ? ಮದ್ವೆ ಮನೆಗ್ ಬರೋಕು ಮುಂಚೆನೆ ನಮ್ಮಪ್ಪಂಗೆ ನಿನ್ ಕೆಲ್ಸ ಹೋಗಿರೋ ವಿಷಯ ಗೊತ್ತಾಗಿದೆ. ಮದ್ವೆ ನಿಲ್ಸೋಣ ಅನ್ಕೊಂಡಿದ್ರು, ಅಷ್ಟ್ರಲ್ಲಿ ನೀನೇ ನಿಲ್ಲಿಸ್ಬಿಟ್ಟೆ. ಮಾವ ಜಸ್ಟ್ ನನ್ನ ಜಾಬ್ ನೋಡಿ ನಮ್ ಮದ್ವೆಗೆ ಒಪ್ಕೊಂಡಿದ್ರು ಅಂತ ನಮ್ಮಮ್ಮಂಗ್ ಗೊತ್ತಾದ್ರೆ ಅವ್ರಿಗೆ ಬೇಜಾರಾಗತ್ತೆ ಮಾನಸ. ಅತ್ತೆಗ್ ನಮ್ ವಿಷಯನ ನಾನ್ ಹೇಳ್ತೀನಿ ಬಾವ. ಅಲ್ಲಿವರೆಗೂ ನೀನೇನೋ ಮಾತಾಡ್ಬೇಡ. ನನಗ್ ನೀನ್ ಬೇಕು ಬಾವ. ನೀನಿಲ್ಲ ಅಂದ್ರೆ ನಾನಿರಲ್ಲ. ಮಾನಸ, ನೀನಿಲ್ದೆ ನಾನ್ ಕೂಡ ಇರಕ್ಕಾಗತ್ತ? ಯು ಡೋಂಟ್ ವರಿ, ಈ ಮದ್ವೆ ಆಗೋ ಥರ ನಾನ್ ನೋಡ್ಕೋತೀನಿ. ಹುಡುಗನ ಹೆಸರೇನು? ಡೆಲಾಕ್ ದಿವಾಕರ್. ಏನು ಡಕಾಯತ್ ದಿವಾಕರನ? ಸ್ವಲ್ಪ ಎಲಾಬ್ರೇಟ್ ಮಾಡಿ ಹೇಳಿ ಅಣ್ಣ. ಓಕೆ, ಡೆಲಾಯ್ ಡೆಲಾಯ್. ಡಕಾಯ್ತಾ? ಈ ಡಕೋಟನ್ ಮಗ ಯಾರು? ನಾನೇನಾ? ನಿಂಗೆ ನೀವ್ ಹೇಳಿದ್ರಲ್ಲ ಸರ್, ಡೆಲೈಟ್ ಸಂಬಂಧ ಅಂತ ಕರ್ಕ ಬಂದಿದ್ದೀನಿ. ಓ ನೋಡು ಬಾವ, ಅವ್ನ್ ಬರ್ತಿದ್ದಾನೆ. ಯಾಕೋ ಇಲ್ಲಿಗೆ ಬಂದಿದ್ದೀಗ? ಯೋಚನೆ ಮಾಡ್ಬೇಡಿ ಮಾವ, ಮದ್ವೆ ಕ್ಯಾನ್ಸಲ್ ಆಗಿದೆ, ನೀವು ನಮ್ಮ ಮಾವ ಆಗದೆ ಇರ್ತೀರಾ? ಅವಳ ನೆಂಟಿ ಆಗದೆ ಇದ್ಬಿಡ್ತಾಳ? ಬಂದಿರೋ ಸಾಫ್ಟ್ವೇರ್ ಇಂಜಿನಿಯರ್ ಒರಿಜಿನಲ್ ಫೇಕ್ ಅಂತ ತಿಳ್ಕೊಳ್ಳೋದು ನನ್ ಜವಾಬ್ದಾರಿ ಅಲ್ವಾ? ಟೆಸ್ಟ್ ಮಾಡಿ ಹೋಗೋಣ ಅಂತ ಬಂದೆ. ಬಾವ, ಇವ್ನು ಹೇಳಿದ್ ಕರೆಕ್ಟೇ. ನೀನೇನ್ ಚಿಂತಿಸ್ಬೇಡ. ಇವ್ನ ಅವನ್ನ ಕೆಣ್ಕಿದ್ರೆ ಅವನೆಲ್ಲೂ ಓಡೋಗ್ದಂಗೆ ಹಿಂದೆಯಿಂದ ಹಿಡ್ಕೊಂತೀನಿ. ನಡಿ ಕೂತ್ಕೋ. ಹಾಯ್, ಐ ಆಮ್ ಚೈತನ್ಯ. ಹಾಯ್, ದಿಸ್ ಇಸ್ ದಿವಾಕರ್, ಹಾರ್ಡ್ವೇರ್ ತರ ಕಾಣಿಸೋ ಸಾಫ್ಟ್ವೇರ್ ಇಂಜಿನಿಯರ್. ಓ, ನಾನು ನಿಮ್ಮನ್ನ ಕೆಲವು ಕ್ವಶನ್ಸ್ ಕೇಳ್ಬೋದಾ? ಅಷ್ಟಕ್ಕೆ ನೀನ್ ಯಾರು? ಮಾವ. ಓಕೆ, ನೋ ಪ್ರಾಬ್ಲಮ್, ಪ್ರೊಸೀಡ್. ಸಾಫ್ಟ್ವೇರ್ ಇಂಜಿನಿಯರ್ ಇರ್ಬೇಕಾದ ಮೊದಲನೇ ಲಕ್ಷಣ ಏನು? ಲಕ್ಷ ಸಂಪಾದನೆ ಮಾಡುವಂತ ಗುರಿ ಇರ್ಬೇಕು. ಏನ್ ಡ್ಯಾಡಿ? ಪ್ರಭಾಸ್ ತರ ಹೇಳ್ದೆ ಅಷ್ಟೇ. ಪ್ರಪಂಚದಲ್ಲಿ ಇಷ್ಟೊಂದು ಪ್ರೊಫೆಷನ್ ಎಲ್ಲ ಇದೆಯಲ್ಲ, ಸಾಫ್ಟ್ವೇರ್ ಇಂಜಿನಿಯರ್ ಯಾಕಾದ್ರಿ ಅಂತ. ಏನ್ ಬ್ರೋ, ಇದು ತುಂಬಾ ಸಿಂಪಲ್ ಕ್ವಶನ್. ಆಹಾ. ಸಾಫ್ಟ್ವೇರ್ ಕಂಪ್ನಿ ಬರೋಕ್ ಮುಂಚೆ ಜೆರಾಕ್ಸ್ ಅಂಗಡಿಲ್ ಕೆಲಸ ಮಾಡ್ತಿದ್ದೆ. ಸಾಫ್ಟ್ವೇರ್ ಅನ್ನೋದ್ ಬಂದ್ಮೇಲೆ ಆ ಜೆರಾಕ್ಸ್ ಕಂಪ್ನಿಗ್ ಬರ್ತಿದ್ ಪೇಪರ್ ಎಲ್ಲಾನು ಡಬಲ್ ಜೆರಾಕ್ಸ್ ಮಾಡಿಸಿ ರಾತ್ರಿ ಆಗ್ಲೂ ನಾನೇ ಓದ್ತಿದ್ದೆ. ಅದ್ರಲ್ಲಿ C++, ಜಾವಾ, ವೈವಾ, ಮಿಯಾಮಲ್ಗೋವಾ, ಏನ್ ಹೇಳ್ತಾವ್ ನೀನು? ಅದ್ರಲ್ಲಿ ಎಲ್ಲಾ ಕೋರ್ಸ್ ಓದ್ಬಿಟ್ಟು ಆಮೇಲೆ ನಾನ್ ಸಾಫ್ಟ್ವೇರ್ ಇಂಜಿನಿಯರ್ ಆದೆ. ಕೂಲ್ ಕೂಲ್ ಬ್ರೋ. ಅಂದ್ರೆ ಜೆರಾಕ್ಸ್ ಅಂಗಡಿಯಿಂದ ನೀವು ಸಾಫ್ಟ್ವೇರ್ ಇಂಜಿನಿಯರ್ ಆಗಿದ್ದೀರಾ ಅಂತ ಅಲ್ಲ? ಆಗಿದ್ರೆ ನಿಮ್ ಡಿಗ್ರಿ ಒರಿಜಿನಲ್ ಜೆರಾಕ್ಸಾ? ಒರಿಜಿನಲ್ ಏನ್ ಜೆರಾಕ್ಸ್ ಬೇಕಾ? ಓಹೋ ಡ್ಯಾಡಿ ಹೇಳ, ನೀನೊಳ್ಳೆ ಬೇರೆ ಲೆವೆಲ್. ನಾನ್ ನಿಮ್ಮನ್ನ ಮದ್ವೆ ಹುಡುಗ ಅಂತ ಯಾಕೆ ಸೆಲೆಕ್ಟ್ ಮಾಡ್ಬೇಕು? ನಿಮಗ್ ಸಾಫ್ಟ್ವೇರ್ ಇಂಜಿನಿಯರ್ ಬೇಕು, ಅದಕ್ಕೆ. ಆ? ಡ್ಯಾಡಿ ಹೇಳೆ, ನಿದ್ದೆ ಮಾಡ್ತಿದ್ಯಾ ನೀನು? ಸರಿ, ನಿಮ್ಮ ಪ್ಲಾಟ್ಫಾರ್ಮ್ ಯಾವುದು? ಮೈ ವರ್ಕಿಂಗ್ ಪ್ಲಾಟ್ಫಾರ್ಮ್ ಇಸ್ HP 001. HP 001? ಅರ್ಥ ಆಗ್ಬೇಕು ಅಂದ್ರೆ ಮಿನಿಮಮ್ ಡಿಗ್ರಿ ಇರ್ಬೇಕು ಬ್ರೋ. ಡಿಗ್ರಿ ಅಂತವ್ನಲ್ಲೋ ನೋಡ್ದಾ? ಇಂಗ್ಲಿಷ್ ಅಲ್ಲಿ ರೂಪ್ತಾ ಇದ್ದಾನೆ. ಹೌದೌದು. ಸಾಫ್ಟ್ವೇರ್ ಇಂಜಿನಿಯರ್. ಲೇ, ಏನ್ ಬರ್ಕೋತಿದ್ಯಾ? ಸಾಫ್ಟ್ವೇರ್ ಇಂಜಿನಿಯರ್ ಲಕ್ಷ ಲಕ್ಷ ದುಡಿಯೋದಕ್ಕೆ ಟಿಪ್ಸ್ ಹೇಳ್ತಿದ್ದಲ್ಲ, ಬರ್ಕೋತಿದ್ದೀನಿ. ಬರ್ಕ. ಅಬ್ಬಬ್ಬಬ್ಬಬ್ಬಬ್ಬ, ಯಾರು ನಿಲ್ಸ್ತಾ ಇದಾರೋ, ಯಾರು ನಡೆಸ್ತಾ ಇದಾರೋ? ಹೌದು, ನಾನು ಮದ್ವೆ ನಿಲ್ಸಿದ್ರೆ ಇವನ್ ಸಾರಿನೂ ಕೇಳ್ದೆ ಇವನ್ ಮದ್ವೆ ಹೇಗಾಗ್ತಾ ಇದ್ದಾನೆ? ನಾನು ಒಪ್ಕೊಳ್ಳೋ ತನಕ ಈ ಮದ್ವೆ ಆಗೋದಕ್ಕೆ ಸಾಧ್ಯನೇ ಇಲ್ಲ. ಸಾಫ್ಟ್ವೇರ್ ಅವ್ರು ಸಾರಿ ಕೇಳಲ್ಲ, ಗೊತ್ತಾ? ಹಾರ್ಡ್ವೇರ್ ಅವ್ರಿಗೆ ಎಲ್ಲಿ ಲಿಕ್ತಾರೆ ಅಂತ ಗೊತ್ತಾ? ಕೂತ್ಕೋ ಡ್ಯಾಡಿ. ನಿನ್ನೇನೋ ದೊಡ್ಡ ಮನುಷ್ಯನ್ ತರ ಮಾತಾಡ್ತಿದ್ದೆ, ಇವನ್ ಹತ್ರ ಸಾರಿ ಕೇಳಿಸ್ತೀನಿ ಅಂತ. ಈ ಸದಾನಂದ ಅಂತೂ ಇಂತ ಜಾವ ನನ್ ಮಗನ್ ಕರ್ಕೊಂಡ್ ಬಂದು ಮದ್ವೆ ಅರೇಂಜ್ ಮಾಡಿದಾನೆ. ಏನಣ್ಣ ಇದೆಲ್ಲ? ಅಲ್ವೇನಣ್ಣ? ಮನೆ ಈ ಸದಾನಂದ ನಮ್ ಮನೆಗ್ ಬಂದು ಈ ಹುಡುಗಿನ ಯಾರ್ ಬೇಕಾದ್ರೂ ಮದ್ವೆ ಆಗೋದು ಒಂದ್ ಪತ್ರ ಬರ್ಕೊಟ್ಟು ಅಂದ. ಈ ಚೈತನ್ಯ ಅಂತೂ ತಾಕತ್ತಿದ್ರೆ ಮದ್ವೆ ನಿಲ್ಸು ಅಂತಾನೆ. ಏಯ್ ನಿಲ್ಸೆ ಮಾವಯ್ಯ, ನನಗೆ ನಿಮ್ ಮಗಳು ತುಂಬಾ ತುಂಬಾ ಇಷ್ಟ ಆಗವಳೆ. ಎಂತ ಪರಿಸ್ಥಿತಿಲಾದ್ರೂ ಮದ್ವೆ ನಡಿಬೇಕು. ನನಗೆ ಫಾರ್ಮಾಲಿಟೀಸು ಸೆಂಟಿಮೆಂಟ್ಸು ಯಾವ್ದು ಬೇಕಾಗಿಲ್ಲ. ಈ ತಿಂಗಳು 18ನೇ ತಾರೀಕು ಗುಡಿ ಕರ್ಕೊಂಬಾ. ಗುಡಿಲ್ ಮದ್ವೆ, ಕುತ್ಗೆಲ್ ತಾಳಿ, ಫಸ್ಟ್ ನೈಟ್ ಬಾಲಿ ಎಂಡೆಡೆ. ಬಾ. ಏನು ಅಂದ್ರೆ ಏನೇ? ಯಾಕೋ ನನ್ ಮನ್ಸೇ ಸರಿ ಇಲ್ಲ. ಒಂದ್ 3-4 ದಿನ ನನ್ ತವ್ರ ಮನೆಗ್ ಹೋಗ್ ಬರ್ತೀನಿ. ಸರಿ,
ತಲೆ ಕೆಡ್ಸ್ಕೋಬೇಡ. ಏನಾಗ್ಬೇಕೋ ಅದಾಗುತ್ತೆ. ಮಕ್ಕಳನ್ನ ಬೆಳೆಸ್ಬೋದು, ಆದ್ರೆ ಅವ್ರ ನಿರ್ಧಾರ ನಮ್ ಕೈಲಿಲ್ವಲ್ಲ. ಹೋಗ್ಬಾ. ಓಯ್ ಸೀನ್ ಮಾವ, ಹಾ ಏನ್ ಮಾವ ನೋಡಿದಿರೋ ತರ ಹೋಗ್ತಿದ್ದೀರಾ? ಅಣ್ಣ, ಅಳಿಮಯ್ಯ, ಛೇ ಬಾರ. ನೆನೆ ನಿಮ್ ಮಗಳಿಗೆ ಹುಡುಗನ್ ತೋರ್ಸದ್ರಂತಲ್ಲ, ಮದ್ವೆ ಯಾವತ್ತು? ಥೂ, ಅದ್ ಯಾವ ಸಂಬಂಧನೋ? ಮನೆಯವರೆಲ್ಲ ಕೂಲಿ ಮಾಡ್ತಾರಂತೆ, ನಮ್ಗ್ ಸೆಟ್ ಆಗಲ್ಲ. ಅದಕ್ಕೆ ಸಾಫ್ಟ್ವೇರ್ ಸಂಬಂಧ ಹುಡ್ಕಕ್ ಹೋಗ್ತಿದೀವಿ ಈಗ. ಓ ಹಂಗ? ಆ ಹುಡುಗಿಗೆ ಇಷ್ಟ ಆಗಿಲ್ಲ ಅಂದ್ರೆ? ಇಷ್ಟ ಆಗೋಂತವನ್ನೇ ಹುಡುಕ್ತೀನಿ, ಸಾಫ್ಟ್ವೇರ್ ಅವನ್ನೇ ಹುಡುಕ್ತೀನಿ. ಅಂದ್ರೆ ವಯಸ್ಸಾಗೋವರೆಗೂ ಅವಳಿಗೆ ಹುಡುಗನ್ ನೋಡ್ತಾನೆ ಇರ್ತೀರಾ ಅಂತ ಆಯ್ತು, ಅಷ್ಟೇನಾ? ಕಷ್ಟದ ಬಗ್ಗೆ ಗೊತ್ತಿರೋರು ಅನುಭವದ ಮಾತನ್ನ ಹೇಳ್ತಾರೆ, ಅಜ್ಞಾನದಲ್ಲಿರೋರು ನೀತಿಗಳನ್ನ ಹೇಳ್ತಾರೆ. ಇವನ್ ತರ. ಓಯ್ ಸೀನಪ್ಪ, ಅವ್ರಿಗೆ ಹೇಳು, ಮನೇಲಿ ಪಿಚ್ಚೈ ಟ್ರಂಪು ಅವ್ರದ್ದು ಇವ್ರದ್ದು ಫೋಟೋಗಳನ್ನೆಲ್ಲ ಇಟ್ಕೊಂಡ್ರೆ ಸಾಕಾಗೋದೇ ಇಲ್ಲ. ಹಾಗಾಗೋದಕ್ಕೆ ಕೆಲಸ ಮಾಡ್ಬೇಕು. ನಾನಿವಾಗ ಅವ್ರಿಗೆ ಅನ್ನ ಹಾಕೋ ಕೆಲ್ಸನ ಮಾಡ್ತಾ ಇದ್ದೀನಿ ಅಂದ್ರೆ ಅರ್ಥ ಮಾಡ್ಕೊ ನೀನೆ. ಪಾಪ ಸಾಹೇಬ್ರು ಮರ್ತೋಗಿದಾರೇನೋ. ಸಾಫ್ಟ್ವೇರ್ ಇಂಜಿನಿಯರ್ ಅಂದ್ರೆ ಒಂದು ಹೊತ್ತು ಊಟ ಮಾಡೋದಕ್ಕೂ ಟೈಮ್ ಇರೋದಿಲ್ಲ. ಅವ್ರ ಹೊಟ್ಟೆ ತುಂಬಿಸೋದಕ್ಕೆ ಇವನ್ ಕೆಲಸ ಮಾಡ್ತಾನಂತೆ ಮುಟ್ಟಾಳ. ಅವ್ರೆಲ್ರು ಒಂದು ಹೊತ್ತು ತಿಂದೇ ಇದ್ರು ಕೂಡ ಬದುಕಿರ್ತಾರೆ, ಕಂಪ್ಯೂಟರ್ ಇಲ್ದೆ ಬದುಕಿರಲ್ಲ. ಅಣ್ಣ ಇರೋಣ, ನನ್ ಮಗಳನ್ನ ಸಾಫ್ಟ್ವೇರ್ ಇಂಜಿನಿಯರ್ ಕೊಡ್ಬೇಕಾ ಅಥವಾ ವ್ಯವಸಾಯ ಮಾಡೋನ್ ಕೊಡ್ಬೇಕಾ? ಅರ್ಥನೇ ಆಗ್ತಿಲ್ಲ. ಅದಕ್ಕೆ ತಿರುಗಿ ನೋಡ್ದೆ ಹೋಗೋಣ ಬಾ ಅಂತ ಹೇಳಿದ್ದು. ಕೇಳ್ದ? ಲೇಟ್ ಆಯ್ತು ಅಂತ ಇಟ್ಕೋ, ಆ ಗಂಡು ಕೂಡ ಮಿಸ್ ಆಗ್ತಾನೆ. ಅಯ್ಯೋ ಅಮ್ಮ, ನಡಿಯ, ನಡಿಯೋಣ, ಹೋಗೋಣ. ನಡಿಯೋ, ಬಾ. ನಡಿ. ಬುದ್ಧಿ ಹೇಳಕ್ ಬರ್ತಾನೆ, ಬುದ್ಧಿನ. ಏನೋ ಚೇತು, ನಿನ್ ಕೆಲ್ಸ ನೀನ್ ಮಾಡ್ಕೊಂಡಿದ್ದಿದ್ರೆ ನಿಮ್ಮ ಮಾವ ಕಾಲ್ ತೊಡ್ದು ಮದ್ವೆ ಮಾಡ್ತಿದ್ದ. ಇವಾಗ ನೋಡಿ ಏನಾಯ್ತು? ಅಷ್ಟಕ್ಕೂ ಏನಕ್ಕೋ ಬಂಗಾರದಂತೆ ಕೆಲ್ಸ ಬಿಟ್ಟಿದ್ದು. ತಾತ ತಾತ, ಬಾರೋ ಚೈತನ್ಯ, ಇವಾಗ್ಲಾದ್ರೂ ಬಂದ್ಯಲ್ಲ. ತಗೊಳ್ಳಿ ಅಮ್ಮ, ನಿಮಗೆ ಕೊಟ್ಟು ಬನ್ನಿ ಅಂತ ಬಟ್ಟೆ ಕೊಟ್ಟಿದ್ದಾರೆ. ಮದ್ವೆಗೆ ಇದನ್ನೇ ಹಾಕೋಬೇಕಂತೆ ಅಮ್ಮ ಪದೇ ಪದೇ ಹೇಳಿದ್ದಾರೆ. ನನಗೆ ಯಾಕೋ ಇವೆಲ್ಲ, ನಿಮ್ಮ ಅಮ್ಮನಿಗೆ ಯಾವ ಕೆಲ್ಸನೂ ಇಲ್ಲ. ಮದ್ವೆಲಿ ದೊಡ್ಡವರಾಗಿ ಎಲ್ಲ ನೀವೇ ನಿಂತು ಮಾಡ್ಬೇಕಲ್ವಾ? ಹೌದ್ ತಾತ, ಮದ್ವೆ ಕರೆಯೋಣ ಅಂತ ಯಾವಾಗ ಮಾಡಿದ್ರು ಶಿವಾಜಿ ಮಾವನ್ ಕಾಲ್ ಬಿಸಿನೇ ಬರ್ತಾ ಇದೆ. ಅವನಿಗೆ ಎಲ್ಲೋ ಟೈಮ್ ಇರುತ್ತೆ. ನನಗೆ ಯಾವಾಗ್ಲೂ ಒಂದ್ಸಲ ಫೋನ್ ಮಾಡ್ತಾನೆ, 2 ನಿಮಿಷ ಮಾತಾಡ್ತಾನೆ ಅಷ್ಟೇ. ಅಷ್ಟಲ್ಲಿ ಇದ್ದೀಯಾ, ತಿಂದ್ಯಾ, ಹೇಗಿದ್ಯಾ, ಏನ್ ಮಾಡ್ತಿದ್ಯಾ ಎಲ್ಲ ತಿಳ್ಕೊಬೇಕು. ಹಣೆ ಬರಹ. ಸಾಫ್ಟ್ವೇರ್ ಅವನಲ್ವಾ? ಸಾಫ್ಟ್ವೇರ್ ಅವನಪ್ಪ. ಮತ್ತೆ ಮಾವ ಯಾವತ್ತು ನಿನ್ನ ಕರೀಲಲ್ವಾ ತಾತ? ಕರೆದಿದ್ದ 1-2 ಸಲ, ಬರಲ್ಲ ಅಂತ ಹೇಳ್ದೆ. ಊರನ್ನ, ಮನೆನ, ಜಮೀನನ್ನ ಬಿಟ್ಟು ನಾನು ಹೇಗೋಗ್ಲಿ? ಅವನ್ ಕೆಲ್ಸ ಬಿಟ್ಟು ಅವನೂ ಬರ್ತಿಲ್ಲ. ನೀವೇನ್ ತಲೆ ಕೆಡ್ಸ್ಕೊಬಿಡಿ ತಾತ, ನಾವೆಲ್ಲ ಇದೀವಲ್ಲ. ಅವನು ಓದ್ತೀನಂತ ಹೇಳಿದಿಕ್ಕೆ 2 ಎಕರೆ ಹೊಲಾನ್ ಮಾರ್ದೆ. ಇನ್ನು ಮುಂದಕ್ಕೆ ಓದ್ಬೇಕು ಅಂತ ಹೇಳಿದ್ದಕ್ಕೆ ಮನೆ ಪತ್ರನ ಅಡ ಇಟ್ಟೆ. ಏನು ಉಪಯೋಗ ಇಲ್ಲ. ಎಲ್ಲ ಅವನಿಗೋಸ್ಕರ ಮಾಡಿದ್ರೆ, ಕಣ್ಣು ಮುಂದೆ ಅವನಿಲ್ಲ ಅಂತಂದ್ರೆ ಸಂತೋಷವಾಗಿ ಹೇಗಿರಕ್ ಸಾಧ್ಯನೋ? ಅವನನ್ನ ನಾನು ತಡೆದ್ರೆ ಎಲ್ಲಿ ದ್ವೇಷ ಮಾಡ್ತಾನೆ ಅಂತಾನೋ ಯಾವುದಕ್ಕೂ ಅವನ ಬಗ್ಗೆ ಯೋಚಿಸ್ದೆ ಕಳಿಸ್ಕೊಟ್ಟೆ. ಉಪಯೋಗ ಇಲ್ಲ. ವಯಸ್ಸಾಗ್ತಿದೆ, ಏನೇನೋ ಕೂಡ ಬರ್ತಿದೆ, ಸಮಯ ಕಳೀತಾ ಇದೆ. ನನ್ನ ಮಗ ಕೂಡ ನನ್ನಿಂದ ದೂರ ಹೋಗ್ತಾನೆ ಇದ್ದಾನೆ. ಮಗ ಇದ್ದಾನೆ ಅಂತ ಧೈರ್ಯವಾಗಿ ಬದುಕ್ತಿದ್ಯಾ ಅನ್ಕೊಂಡಿದ್ದೆ ತಾತ. ನಿಮ್ ಮನ್ಸಲ್ಲಿ ಇಷ್ಟೊಂದು ನೋವಿದೆ ಅಂತ ಇವತ್ತೇ ಗೊತ್ತಾಗಿದ್ದು. ಅವತ್ತು ರಾಮಯ್ಯ ತಾತಲ್ಲಿ ನಮ್ಮ ಅಪ್ಪ ಅಮ್ಮನ ನೋಡ್ದೆ ಕಣೋ ನಾನು. ದೂರದಲ್ಲಿ ಚೆನ್ನಾಗಿದ್ದೀವಿ ಅನ್ನೋ ಸಂತೋಷಕ್ಕಿಂತ ಜೊತೆಲಿಲ್ಲ ಅನ್ನೋ ನೋವೇ ಜಾಸ್ತಿ ಇರುತ್ತೆ ಅಂತ ಗೊತ್ತಾಯ್ತು ಕಣೋ. ಅದಕ್ಕೆ ಅವ್ರ ಜೊತೆನೇ ಇರ್ಬೇಕು ಅಂತ ಡಿಸೈಡ್ ಆದೆ ಕಣೋ.